ನಮಸ್ಕಾರ ರೀ. ಇವತ್ತು ನಾನು ಉದುರು ಜುಣಕ ಮಾಡೋದನ್ನು ತೋರಿಸ್ತೇನೆ. ಪ್ರವಾಸಕ್ಕೆ ಹೋಗೋ ಮುಂದೆ ಖಡಕ್ ರೊಟ್ಟಿ ಇಟ್ಕೊಂಡು ಈ ಉದುರು ಜುಣಕ ಇಟ್ಕೊಂಡು ಖಾರ ಎಣ್ಣೆ ಈರುಳ್ಳಿ ಇಟ್ಕೊಂಡು ಬಿಟ್ರೆ ಮಸ್ತ್ ಇರ್ತದೆ ನೋಡ್ರಿ. 2-3 ದಿನ ಅವ್ರಿಗೆ ಕೆಡಲ್ಲಿದು. ಇಲ್ಲೇ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ. ಒಂದು ಕಡಾಯಿಗೆ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ ಸಾಸಿವೆ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಉದುರು ಜುಣಕ ಯಾರಿಗೆಲ್ಲ ಇಷ್ಟ ಒಂದು ಸಲ ಟ್ರೈ ಮಾಡಿರಿ. ಹಿಂಗೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. 2 ಕಡ್ಡಿ ಕರಿಬೇವು ಹಾಕೋನು. ಮೇನ್ ಪರ್ಪಸ್ ಇದು ಟ್ರಿಪ್ಪು ಪಿಕ್ನಿಕ್ ಹೋಗೋ ಮುಂದೆ ಕಟ್ಕೊಂಡು ಹೋಗಕ್ಕೆ ನೋಡ್ರಿ, ಸೂಪರಾಗಿರ್ತೈತಿ. 2 ಮೀಡಿಯಮ್ ಸೈಜಿನ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕೀನಿ. ಇದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಫ್ರೈ ಆಗಲಿ. ಉತ್ತರ ಕರ್ನಾಟಕದಾಗ ಭಾಳ ರೀ ಇಂಥವೆಲ್ಲ ಮಾಡೋದು. ಉದುರು ಬ್ಯಾಳಿ, ಉದುರು ಜುಣಕ. 1 ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಜಜ್ಜಿ ಹಾಕ್ಯಾನ ನೋಡ್ರಿ, ಅಬ್ಡ ಜಬಡ. ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕ್ಬೇಕು, ಭಾಳ ಟೇಸ್ಟ್ ಬರ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಹಾಕ್ತಾನೆ, ಸ್ವಲ್ಪ ಖಾರ ಪುಡಿ ಹಾಕೋಣಂತ. ಈ ಉದುರು ಬ್ಯಾಳಿ ನೀರು ಮುಟ್ಟಿಸ್ಲಾರ್ದಂಗೆ ಉದುರು ಬ್ಯಾಳಿ ಚಪಾತಿ ಸೂಪರ್ ಕಾಂಬಿನೇಷನ್ ನೋಡ್ರಿ. ಧನಿಯಾ ಪೌಡ್ರ್ ಹಾಕಿನ 1 ಅರ್ಧ ಸ್ಪೂನು. ಖಾರ ಪುಡಿ ಹಾಕೋಣ. ಇದನ್ನು ಚೆಂದ ಮಿಕ್ಸ್ ಮಾಡೋಣ. ಹಿಂದಿನ ಹಿರಿಯರು ಎಲ್ಲಿ ಹೋದರೂ ಬೆನ್ನಿಗೆ ಅನ್ನ ನೀರು ಇಲ್ದ ಹೊಕ್ಕಿದ್ದಿಲ್ರಿ. ಅವ್ರು ಹೇಳ್ತಾರೆ ಬುತ್ತಿ ಗಂಟು ಇರಲೇಬೇಕು. ಹೀಗಾಗಿ ಆ ಬುತ್ತಿ ಗಂಟಿನಾಗ ಇವೆಲ್ಲ ಕೆಡಲಾರ್ದಂಥ ಪದಾರ್ಥಗಳನ್ನು ಕಟ್ಕೊಂಡು ಹೋಗ್ತಿದ್ರು. ಖಡಕ್ ರೊಟ್ಟಿ ಜೋಡಿ ಚಟ್ನಿ, ಪುಡಿ ಚಟ್ನಿಗಳು, ಮೊಸರು, ಎಣ್ಣೆ, ಇಂಥ ಕೆಡಲಾರ್ದಂಥ ಉದುರು ಬ್ಯಾಳಿ, ಉದುರು ಜುಣಕ ಎಲ್ಲನೂ ಕಟ್ಕೊಂಡು ನೀರಿಟ್ಕೊಂಡು ಹೋಗ್ತಿದ್ದರು ಅವರು. ಇವತ್ತಿಗೂ ಹೇಳೋದವ್ರು ಅದನ್ನ, ಬೆನ್ನಿಂದ ಅನ್ನ ನೀರು ಇಟ್ಕೊಂಡು ಹೋಗ್ರಿ ಅಂತ. ನೋಡ್ರಿ, ಇಲ್ಲೇ ಹುಣಸೆ ಹಣ್ಣಿನ ರಸ ಹಾಕಿದೆ. ಯಾಕಂದರೆ ಇದು ಕೆಡಬಾರ್ದು ಅಂದ್ರೆ ಹುಣಸೆ ಹುಳಿ ಇಂಪಾರ್ಟೆಂಟ್. ಇಲ್ಲೇ ಈಗ 2 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹುಳಿ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಚೆಂದ ಕುದಿಸೋಣ. ಚಲೋ ಕುದಿಬೇಕಿದು. ಕುದ್ದ ನಂತರ ಈ ಕಡಲೆ ಹಿಟ್ಟು ಹಾಕಿಬಿಡೋಣ. 1 ಬೌಲ್ ಕಡಲೆ ಹಿಟ್ಟು ತೊಗೊಂಡನಿ. ಇದನ್ನು ಸಣ್ಣ ಉರಿ ಇಟ್ಕೊಂಡು ಚೆಂದ ಮಿಕ್ಸ್ ಮಾಡೋಣ. ಇದನ್ನು ಈ ಥರ ಇದನ್ನು ತಿಕ್ಕತನ ಇರಬೇಕು. ಗಂಟು ಆಗಂಗಿಲ್ಲ, ಆಗ ಚಾನ್ಸ್ ಇರೋಂಗಿಲ್ಲ. ಆದ್ರೆ ಮಿಕ್ಸ್ ಆಗಬೇಕಲ್ಲ ಅದು. ಆನಂತರ ಎಲ್ಲಾದ್ರ ಜೋಡಿ ಮಿಕ್ಸ್ ಆದ ನಂತರ ಸಣ್ಣ ಉರಿಯೊಳಗೆ ಇರಬೇಕು ಗ್ಯಾಸ್. ಇದನ್ನು ಇದೇ ಥರ ಕೈ ಬಿಡ್ದಂಗೆ ತೀಡ್ತಾ ಇರಬೇಕು. ಯಾಕಂದ್ರೆ ಇದು ಡ್ರೈ ಆಗಬೇಕು. ಅಲ್ಲಿವರೆಗೂ ತೀಡ್ತಾ ಇರಬೇಕು. ಇದನ್ನು ಒಂದೇ ಸವನ ಇದನ್ನು ತೀಡ್ತಾ ಇದು ಡ್ರೈ ಆಗಿ ಬರ್ತೈತಿ. ಆವಾಗ ಉದುರು ಜುಣಕ ನಮಗೆ ರೆಡಿ ಆಗ್ತತಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ತಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ನೋಡಿರಿ, ರೆಡಿ ಆತಿದು. ಇನ್ನೂ ಉದುರು ಆಗಬೇಕಿದು. ಆರಾಕ್ ಬಿಡೋಣ. ಒಂದು 5 ನಿಮಿಷ ಬಿಟ್ಟು ನಂತರ ಮತ್ತೆ ತಿಕ್ಕಬೇಕು. ಈ ಥರ ಆಗೈತೆ ನೋಡಿರಿ. ಪರ್ಫೆಕ್ಟಾಗಿ ಉದುರು ಜುಣಕ ರೆಡಿ ಆಗೈತಿ. ಇದಕ್ಕೆ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತಿ. ಈಗ ಪ್ರವಾಸಕ್ಕೆ ಪಿಕ್ನಿಕ್ ಟೂರಿಗೆ ಕಟ್ಕೊಂಡು ಹೋಗೋದಾದ್ರೆ ಕೊತ್ತಂಬರಿ ಹಾಕಬಾರ್ದು, ಹಸಿದು ಕೆಟ್ಟೋಗ್ತದೆ. ಅದಕ್ಕೋಸ್ಕರ ಇದು ಮನೆಯೊಳಗೆ ತಿನ್ನಕ್ಕೆ ಮಾಡಿರೋದ್ರಿಂದ ಕೊತ್ತಂಬರಿ ಹಾಕ್ತೀನಿ. ಒಂದು ಸಲ ಟ್ರೈ ಮಾಡಿರಿ, ಈಜಿ ಐತಿ, ಪಟ್ಟಂತ ಆಕ್ಕೈತಿ, ಭಾಳ ಅಂದ್ರೆ ಟೇಸ್ಟಿ ಇರ್ತೈತಿ. ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ, ಏನು ಸೂಪರಾಗಿ ಬಂದೈತಿ. ಖಡಕ್ ರೊಟ್ಟಿ, ಖಾರ ಎಣ್ಣೆ, ಈ ಉದುರು ಜುಣಕ, ಸೈಡ್ಗೆ ಈರುಳ್ಳಿ ಇದ್ಬಿಟ್ರೆ 4 ರೊಟ್ಟಿ ಸುಮ್ಮನೆ ಹೋಗ್ತಾವೆ ನೋಡಿರಿ. ಅಷ್ಟೊಂದು ರುಚಿ ಬರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ನೋಡಿರಿ, ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉದುರು ಜುಣಕ. ಏನು ಚೆಂದಾಗೈತೆ ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.